ಅಂಥದ್ದನ್ನು ದಾನ ಮಾಡಿದ್ದಾರೆ. ಇವತ್ತು ಗಂಗಮ್ಮ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡ್ತಾಯಿದ್ದಾರೆ. ಇದಕ್ಕೆ ಮೂಲ ಕಾರಣ ಇವರೆಲ್ಲ ಮಾಡಬೇಕಾಗಿದ್ರೆ ಮುನಿಕೃಷ್ಣಪ್ಪ ಅವ್ರ ಬ್ಯಾಚ್ ಒಂದಿದೆ, ಮೊಬೈಲ್ ಬಾಬು, ಆಮೇಲೆ ಮಹಾಕಾಳಿ ಮಂಜಣ್ಣು, ಇವರೆಲ್ಲ ಸೇರಿಕೊಂಡು ಮಾಡ್ತಾಯಿದ್ದಾರೆ. ಅದರಿಂದ ಇದಕ್ಕೆ ಒಳ್ಳೆ ಗ್ರಾಮಸ್ಥರು ಅಂದರೆ ಈ ಗ್ರಾಮಸ್ಥರು ಎಲ್ಲ ಸೇರಿದ್ದಾರೆ. ಅದರಿಂದ ಇದಕ್ಕೆ ಒಂದು ಮಹತ್ವ ಬಂದಿದೆ. ಇನ್ಮೇಲೆ ಇನ್ನೂ ಚೆನ್ನಾಗಿ ನಡೀತೈತೆ. ಅರ್ಥ ಆಯ್ತಾ? ದೇವ್ರ ಕಾರ್ಯ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. ಅದಕ್ಕೆ ದೇವ್ರು ಒಳ್ಳೇದು ಮಾಡಲಿ ಎಲ್ರಿಗೂ ಅಂತ ಹೇಳಿ ನಾನು ಎಲ್ಲ ಗ್ರಾಮಸ್ಥರಿಗೂ ನಮಸ್ಕಾರ. ಏನು ಇವತ್ತು ನಗರದಲ್ಲಿ 7ನೇ ವಾರ್ಡಲ್ಲಿ ಶ್ರೀ ಗಂಗಮಾಂಬಾ ದೇವಿಯ ಪೂಜೆಯನ್ನು ಹಮ್ಮಿಕೊಂಡಿದ್ವಿ. 28, 29, 30 ಏನು ಕಳಶ ಆರಾಧನೆ ಏನಂದರೆ ನಾವು ಒಂದು ವಿಮಾನ ಗೋಪುರವನ್ನು ಕಟ್ಟಿದ್ವಿ. ಮೂಲ ಚಿಕ್ಕ ದೇವಸ್ಥಾನ ಇತ್ತು ಇಲ್ಲಿ. ತದನಂತರ ಇಲ್ಲಿ ಒಂದು ಮನೆ ಇತ್ತು, ನಮ್ಮ ರಾಮಣ್ಣವ್ರದ್ದು, ಪಿಳ್ಳಣ್ಣವ್ರದ್ದು ಅಂತ. ಆ ಮನೆಗಳು ದಾನ ಮಾಡಿದ್ರು. ಆ ದಾನ ಮಾಡಿದ ನಂತರ ಈ ದೇವಸ್ಥಾನ ಎಲ್ಲರೂ ಸೇರಿ ನಮ್ಮ ಗ್ರಾಮಸ್ಥರು ಬೇರೆ ಆಲ್ಮೋಸ್ಟ್ ಎಲ್ಲರೂ ನಮಗೆ ದಾನ ಮಾಡಿದ್ದಾರೆ. ಎಲ್ಲ ದಾನಿಗಳು, ಆಮೇಲೆ ನಮ್ಮ ಜೊತೆಯಲ್ಲಿ ಎಲ್ಲ ಜನರು, ನಾವು ಗಂಗಮಾಂಬಾ ಸೇವಾ ಅಭಿವೃದ್ಧಿ ಸಂಘ ಏನಿದೆ, ನಾವು ಹತ್ರ ಒಂದು 100-120 ಜನ ಹುಡುಗರಿದ್ದೀವಿ. ಎಲ್ಲರೂ ಜೊತೆಯಲ್ಲಿ ಇದ್ದು ಈ ಕೆಲಸ ಮಾಡಿದ್ದೀವಿ. ಏನು ಈ ಕೆಲಸ ಮಾಡಿರೋದಕ್ಕೆ ಆ ತಾಯಿ ನಮ್ಮ ಪುಣ್ಯ. ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಳೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಆ ತಾಯಿ ಜೊತೆಯಲ್ಲಿ ನಾವು ಈ ಜನರೇಷನಲ್ಲಿ ನಾವೆಲ್ಲ ಸೇರಿ ಈ ದೇವಸ್ಥಾನವನ್ನು ಕಟ್ಟು ಈ ಗೋಪುರವನ್ನು ಮಾಡಿ ಈ ವಿಜೃಂಭಣೆಯಿಂದ ಏನು 28, 29, 30 ಇತ್ತು. ಆ ದೇವಿಗೆ ನಿನ್ನೆ ಬೆಳ್ಳಿ ಅಲಂಕಾರ ಇತ್ತು. ಈ ದಿನ ಹೂವಿನ ಅಲಂಕಾರ, ಆಮೇಲೆ ಕುಂಭಾಭಿಷೇಕ ನಡೆಯಿತು. ಎಲ್ಲ ಊರಿನ ಪ್ರಮುಖ ಬೂದಿಗಳಲ್ಲಿ ನಾವು ಕಳಶ ಮೆರವಣಿಗೆ ಮಾಡಿ ಅದಾದ ನಂತರ ಬಂದು ಮಹಾಮಂಗಳಾರತಿ ಆಗಿ ಈಗ ಜನ ಮಹಾಮಂಗಳಾರತಿ ತಗೊತಾ ಇದ್ದಾರೆ. ಅದಾದ ನಂತರ ನಮ್ಮ ಎಲ್ಲ ತಾಯಂದ್ರಿಗೂ ಅರಿಶಿನ ಕುಂಕುಮ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ದೇವಸ್ಥಾನದಂತ ಎಲ್ಲ ತಗೊಂಡು ಊಟ ವ್ಯವಸ್ಥೆ ಇದೆ, ತೀರ್ಥ ಇದೆ. ಎಲ್ಲ ತೀರ್ಥ ಪ್ರಸಾದದ ಯೋಗ ನಾಡಿಕೊಂಡು ಆಗಲೇ ಹಿಂದೆ ನಾವು ಸುಮಾರು 3 ದಿವಸದಿಂದ ಅನ್ನ ಸಂತರ್ಪಣೆ ನಿರಂತರವಾಗಿ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ನಿಲ್ಲಿಸಿಲ್ಲ, 1 ಅವರ್ ನಿಲ್ಲಿಸಿಲ್ಲ. ರಾತ್ರಿ 10 ಗಂಟೆ, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 11-12 ಗಂಟೆವರೆಗೂ ಅನ್ನ ಸಂತರ್ಪಣೆ ನಡೀತಾ ಇದೆ. ಆ ತಾಯಿ ಹೆಸರಲ್ಲಿ ಎಲ್ಲರೂ ಸೇರಿ ಈ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆ ಏನು ಇಂದಿನ ಪುರಾತನವಾದ ಗಂಗಮ್ಮ ದೇವಿ ದೇವಸ್ಥಾನ ಇತ್ತು, ಆ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಈ ಊರಿನ ಹಿರಿಯ ಮುಖಂಡರಿದ್ದಂಥ ದಿವಂಗತ ರಾಮಪ್ಪನವರು ಈ ದೇವಾಲಯಕ್ಕೆ ಒಂದು ಜಾಗವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅವರ ಪುತ್ರರಾದಂಥ ಶ್ರೀಕಾಂತ್ ಅವರು ಕೂಡ ಜೊತೆಯಲ್ಲಿದ್ದಾರೆ. ಭಾಳ ಬೆಲೆ ಬಾಳ್ತಕ್ಕಂಥ ಜಮೀನು, ಯಾರಿಗೂ ಕೂಡ ಉದಾರವಾಗಿ ದಾನ ಮಾಡಲಿಕ್ಕೆ ಬರಲ್ಲ. ಆದರೆ ಅವರು ಉದಾರವಾಗಿ ದಾನ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇವತ್ತು ಮಾಜಿ ನಗರಸಭಾ ಅಧ್ಯಕ್ಷರಾದಂಥ ಮುನಿಕೃಷ್ಣ ಅವರು, ನಮ್ಮ ವೇಣು ಅವರು, ನಮ್ಮ ರಮೇಶ್ ಅವರು, ನಮ್ಮ ಬಾಬು ಅವರು, ಇಲ್ಲಿ ವೆಂಕಟೇಶಪ್ಪನು, ಎಲ್ಲರೂ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಈ ದೇವಿ ಒಂದು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮಾಡಿದ್ದಾರೆ. ನಾವು ಇವತ್ತು ಹೇಳೋದಿಷ್ಟೇ, ಆ ದೇವಿ ಗಂಗಮ್ಮ ದೇವಿ ಅಂದರೆ ನೀರಿನ ಒಂದು ಆದಿದೇವತೆ. ಆ ನೀರು ಇವತ್ತು ಈ ಕಂದವಾರ ಕೆರೆಯಲ್ಲಿ ನೀರನ್ನು ತುಂಬಿಸಿರ್ತಕ್ಕಂಥವ್ರು ಯಾರು? ಡಾಕ್ಟರ್ ಸುಧಾಕರ್ ಅವರು. ಆ ಸುಧಾಕರ್ ಅವರು ಇವತ್ತು ಈ ನೀರು ತುಂಬಿಸಿರೋದ್ರಿಂದ ಆ ಗಂಗಮ್ಮ ದೇವಿ
ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ರಿಗೂ ಕೂಡ ಆ ದೇವಿ ಆಶೀರ್ವಾದವನ್ನು ಮಾಡಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ಎಲ್ಲ ಸುಖ ಸಮೃದ್ಧಿಯಿಂದ ಜೀವನ ಮಾಡಿ. ಹೆಚ್ಚಿಗೆ ಇಲ್ಲಿ ಕಾರ್ಮಿಕರಿದ್ದಾರೆ, ಕಾರ್ಮಿಕರು ಕೂಡ ಒಳ್ಳೆಯದಾಗಲಿ, ರೈತರು ಕೂಡ ಒಳ್ಳೆಯದಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ.